ಈ ಜಾತ್ರೆಯ ಸಂಭ್ರಮದಲ್ಲಿ ನಾವು ಇನ್ನೊಂದು ಸಂಭ್ರಮ ಅಂತಂದರೆ ಹೇಗಿರುತ್ತೆ, ಅದು ಮದುವೆಯ ಸಂಭ್ರಮ. ರಾಜ್ಕುಮಾರ ಸ್ವಯಂವರ ಬಂದಿದ್ದಾನೆ. ಯಾರ ಕೈಲೂ ಸಾಧ್ಯವಾದಂತಹ ಸ್ಪರ್ಧೆಯನ್ನು ಗೆದ್ದು ರಾಜಕುಮಾರಿಯ ಮನಸ್ಸನ್ನು ಗೆದ್ದು ಅವಳನ್ನು ಮದುವೆ ಮಾಡಿಕೊಂಡು ಹೋಗ್ತಾನೆ. ಇದು ಬೇರೆ ಯಾವುದೂ ಅಲ್ಲ, ನಮ್ಮ ಪೂಜ್ಯರಾದ ಶ್ರೀರಾಮ ಮತ್ತು ಸೀತಾದೇವಿಯ ಕಲ್ಯಾಣದ ಕಥೆ. ಬನ್ನಿ ಕೇಳೋಣ ಸೀತಾರಾಮ ಕಲ್ಯಾಣ. ರಾಮ ದಯ ಮಾಡೆಯ, ರಾಮ ದಯ ಮಾಡೆಯ, ಶ್ರೀ ರಘುರಾಮ ತಡವೇ ಕೈಯ, ರಾಮ ದಯ ಮಾಡೆಯ. ಮಿಥಿಲಾ ಕುಮಾರಿ ನವಲಾವಣ್ಯ ನಾರಿ ಧರಾಪುತ್ರಿ ಸುಮಗಾತ್ರಿ, ಧರಾಪುತ್ರಿ ಸುಮಗಾತ್ರಿ, ನಿನ್ನ ನೋಡಿದ ರಾಮ ದಯ ಮಾಡೆಯ. ಸೀತಾ ಸ್ವಯಂವರವನ್ನು ಏರ್ಪಡಿಸಿರುವಾಗ ಜನಕನ ಸಭೆಯಲ್ಲಿ ಜಲಜಲಜಲದ ನಡೆದು ಬಂದ ಜಾನಕಿಯನ್ನು ಸಭಾಸದರೆಲ್ಲ ಪದೇ ಪದೇ ನೋಡುತ್ತಿರಲಾಗಿ ಶ್ರೀರಾಮಚಂದ್ರಮೂರ್ತಿ ಕಣ್ಣೆತ್ತಿ ನೋಡಲೇನೋ ಅಂದುಕೊಳ್ಳುತ್ತಿದ್ದಾರೆ ಸೀತಾದೇವಿಯ ಪರಿಚಾರಕಿಯರು. ರಾಮ ದಯ ಮಾಡೆಯ, ರಾಮ ದಯ ಮಾಡೆಯ, ಶ್ರೀ ರಘುರಾಮ ತಡವೇ ಕೈಯ, ರಾಮ ದಯ ಮಾಡೆಯ. ಮಿಥಿಲಾ ಕುಮಾರಿ ನವಲಾವಣ್ಯ ನಾರಿ, ಮಿಥಿಲಾ ಕುಮಾರಿ ನವಲಾವಣ್ಯ ನಾರಿ ಧರಾಪುತ್ರಿ ಸುಮಗಾತ್ರಿ, ಧರಾಪುತ್ರಿ ಸುಮಗಾತ್ರಿ, ನಿನ್ನ ನೋಡಿದ ರಾಮ ದಯ ಮಾಡೆಯ. ಹರಿ ಹರಿ ಹರೆಯದ ಮಹಾಜಯರು ಸಾಲಿದ ಬರಿ ಸರಿ ಬರಿ ವೇಷದ ಪ್ರಣಯದ ಪರಿಣತರು, ಸಗರಿಗ ಮಲಿದ ಮಲಿ ಹರಿ ಹರಿ ಹರೆಯದ ರಸಿಕ ಮಹಾಜಯರು, ಕಾಪದಿದ ಗಂಡ ಬರಿ ಬರಿ ವೇಷದ ಪ್ರಣಯದ ಪರಿಣತರು, ತಗಜ ತಗದಿವಿ ತಗಬೇದವ ನೋಡಿದ ವಿಶ್ವವಿಶಾರದರು, ನೀತ ಗಲಿಗ ರಣದಲ್ಲಿ ಕಾಲಿನ ವೀರ ಪರಾಕ್ರಮರು. ರತಿಯೇ ಧರೆಗಿಳಿದಂತೆ ಆ ಸೀತೆ ಬರುತ್ತಿರುವಾಗ, ಸೀತೆಯಲ್ಲಿ ಶಿವಧನಸಿ ನಡೆಯದೆ ಇಷ್ಟದಂತೆ ಸಭಿಗರೆಲ್ಲ ನೋಡಲು ರಾಮ ದಯ ಮಾಡೆಯ, ದಯ ಮಾಡೆಯ. ಮುರಿದೇವು ಅಂತ ಮೇಲೆತ್ತು ನಿಂತ ಯುವರಾಜರಲ್ಲಿ ಎಷ್ಟೋ ಎಷ್ಟೆಷ್ಟೋ
ಧನ್ಯವಾದಗಳು.